ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತೊಬ್ಬರ ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇನಾ? ಇದನ್ನ ಹೇಳೋದಕ್ಕೆ ಇಷ್ಟೊಂದು ಯೋಚನೆನಾ? ಒಂದ್ ನಿಮಿಷ ಮಲಿಂಗ, ಇವತ್ತು ನಮ್ಮ ಚೌಟ್ರಿಯಲ್ಲಿ ಯಾವ್ದಾದ್ರು ಬುಕ್ಕಿಂಗ್ ಇದೆಯಾ? ಇಲ್ವಾ? ವೆರಿ ಗುಡ್. ಕರ್ಣ ಅಂತ ಬರ್ತಾರೆ, ಅವ್ರ ಹೆಸರು ಚೌಟ್ರಿ ಬುಕ್ ಮಾಡು. ನಮ್ಮ ಚೌಟ್ರಿಗೆ ಹೋಗಿ ಎಲ್ಲಾ ವ್ಯವಸ್ಥೆನೂ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಶಸ್ವಿ ಅಂತ ಚೌಟ್ರಿ ಹೆಸರು. ಯಶಸ್ವಿ ಅಂದ್ರೆ ಯಾರು ಹೇಳಿ? 15 ದಿನದಿಂದ ನೀವು ನನ್ನ ಮಗುಗೆ ಡೆಲಿವರಿ ಮಾಡಿಸಿದ್ರಲ್ಲ, ಆ ಮಗು ಹೆಸರು ಯಶಸ್ವಿ ಅಂತ. ಅವಳ ಹೆಸರಲ್ಲಿ ಒಂದು ಚೌಟ್ರಿ ತಗೊಂಡಿದ್ದೀನಿ. ಆ ಮಗುನ ನೀವು ಕೈಯಲ್ಲಿ ಹಿಡ್ಕೊಂಡಿದ್ರಲ್ಲ, ಆ ಫೋಟೋನ ಚೌಟ್ರಿಯಲ್ಲಿ ಹಾಕ್ಸಿದ್ದೀನಿ. ನೀವು ಇಲ್ದೇ ಹೋಗಿದ್ರೆ ಇವತ್ತು ಅವಳಿಲ್ಲ ಸರ್. ಕರ್ಣ ಸರ್, ಒಂದೇ ಒಂದು ರಿಕ್ವೆಸ್ಟ್. ಅಯ್ಯೋ, ರಿಕ್ವೆಸ್ಟ್ ಅಂತ ಯಾಕೆ ಹೇಳ್ತೀರಾ? ಅದೇನಂತ ಹೇಳಿ. ಚೌಟ್ರಿಗೆ ನೀವು ಬಾಡಿಗೆ ಅಂತ ₹1 ಕೊಡಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಏನಾಗಿದೆ ಸರ್ ನಿಮ್ಗೆ? ಅವನ ಸ್ಪೀಡ್ ಆಗಿ ಬರ್ತಿದ್ದಾನೆ, ನೀವು ರಸ್ತೆ ಮಧ್ಯೆನೆ ಹೋಗ್ತಿದ್ದೀರಲ್ಲ. ಅವ್ನು ಏನಾದ್ರು ನಿಮ್ಗೆ ಗೊತ್ತಿದ್ರೆ? ಅದೇನೋ ಕೇಳ್ಬೇಡಿ, ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ನಂಗೆ ಸದ್ಯಕ್ಕೆ ನಮ್ಮ ಅಪ್ಪ ಇಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕಷ್ಟೇ. ರೀ, ಏನ್ ಗೊತ್ತಾ, ಭಾವಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕರ್ಣ ಒಂದೇ ಉಸಿರಲ್ಲಿ ಓಡ್ ಹೋಗ್ತಾನೆ. ಅವ್ರ ಪಾಡ್ಗೋರ್ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ಅವರು ಇವನಿಗೆ ಸಿಗಲ್ಲ, ಅವ್ರು ಸಿಗ್ದಿರ ಇವನ್ ವಾಪಸ್ ಬರಲ್ಲ. ಇಲ್ಲಿ ಎಂಗೇಜ್ಮೆಂಟ್ ನಡೆಯಲ್ಲ. ಹೇಗಿದೆ ನನ್ನ ಪ್ಲಾನು? ನೀವು ಕಾಪಾಡೋ ದೇವ್ರು ಸರ್. ಆದ್ರೆ ನಿಮ್ ಈ ಒಳ್ಳೆ ಗುಣನ ಉಪಯೋಗಿಸ್ಕೊಂಡು ನಿಮ್ಮನ್ನೇ ಆಟಾಡ್ಸಕ್ ನೋಡ್ತಿರೋರ್ಗೆ ಈ ಆಟನ ಮುಂದುವರ್ಸೋಕೆ ನಾನು ಅವಕಾಶ ಕೊಡಲ್ಲ. ನಿಮ್ ಒಳ್ಳೆತನನ, ನಿಮ್ಮನ್ನ ಕೆಳಗೆ ಬೀಳೋದಕ್ಕೆ ನಾನು ಬಿಡಲ್ಲ ಸರ್. ನೀವು ಹಿಂದೆಯಿಂದ ಯಾಕೆ ಬರ್ತಿದ್ದೀರಾ? ನಿಶ್ಚಿತಾರ್ಥಕ್ಕೆ ಹೋಗಿ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಸರ್, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು. ಏನಂದ್ರೆ? ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತು ಸರ್. ಬನ್ನಿ. ಎಲ್ರು ಇದ್ದಾರೆ? ಅವ್ರು ಇಲ್ಲೇ ಇದ್ರು ಸರ್. ಒಂದ್ ನಿಮಿಷ. ಏನ್ ತಮಾಷೆ ಮಾಡ್ತಿದ್ದೀರಾ? ಅಪ್ಪ ಎಲ್ಲಿದ್ದಾರೆ, ಅವ್ರಿಗೆ ಏನಾಗಿದೆ ಅಂತ ನಾನು ಇಲ್ಲಿ ಟೆನ್ಷನ್ ಸಾಯ್ತಾ ಇದ್ದೀನಿ. ಇದೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ. ನನ್ ಮಾತ್ ಕೇಳಿ ಸರ್. ಸರಿಯಾಗಿ ಕೇಳಿಸ್ಕೊಳ್ಳಿ ನಿಧಿಯವರೇ, ಈ ವಿಷಯದಲ್ಲಿ ಇನ್ ಮುಂದೆ ಯಾವ್ದು ತಮಾಷೆ ಮಾಡಬೇಡಿ. ಹಲೋ, ಈ ಕಡೆಯಿಂದ ಸುಮತಿ, ಆ ಕಡೆಯಿಂದ ಯಾರು? ನಾನ್ ನಿಧಿ. ನಿಧಿನಾ? ನನ್ಗೆ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಗ್ಬೇಕಾಗಿದೆ. ಮಾಡ್ತೀರಾ? ಸರಿ, ಅದೇನ್ ಹೆಲ್ಪ್ ಆಗ್ಬೇಕು ಹೇಳು. ರಮೇಶ್ ಸರ್ ಮತ್ತೆ ಸಂಜಯ್ ಇಬ್ರಿಗೂ ಏನೂ ಆಗಿಲ್ಲ ಅಂತ ಕರ್ಣ ಸರ್ಗೆ ಹೇಳ್ಬೇಕು ಇವಾಗ. ಏನೋ? ಏನಂದ್ರೆ? ನಿಮಗೇನ್ ಕೇಳಿಸ್ತೋ ಅದು. ನಾನ್ ಯಾಕೆ ಇದೆಲ್ಲ ಹೇಳ್ಬೇಕು? ನೀನೇನ್ ಹೇಳ್ತಿದ್ಯೋ ನಂಗೊಂದು ಗೊತ್ತಿಲ್ಲ. ಒಂದ್ಸಲ ನಿಮ್ ಫೋನ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಈ ವಿಡಿಯೋನ ಏನಾದ್ರೂ ಅಜ್ಜಿ ಮೊಬೈಲ್ ಕಳ್ಸಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ? ನೋಡು, ಸುಮ್ಮನೆ ತಲಹಟೆ ಮಾಡ್ಬೇಡ ನನ್ನ ಹತ್ರ. ನಾನಿನ್ನೂ ತರಲೆ ಮಾಡ್ತಿಲ್ಲ. ಕರ್ಣ ಸರ್ ಇರೋ ಜಾಗದಿಂದನೇ ನಾನು ಫೋನ್ ಮಾಡ್ತಿರೋದು. ಈಗ ನೀವು ರಮೇಶ್ ಸರ್ ಮತ್ತೆ ಸಂಜಯ್ಗೆ ಏನೂ ಆಗಿಲ್ಲ ಅಂತ ಹೇಳ್ಬೇಕು. ಈಗ ನೀವ್ ಹೇಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಎಲ್ರೂ ಕೈಲೂ ಸಿಕ್ಕಾಕೊಳ್ತೀರ. ನಿಮ್ಮ ಮಾತು ಕೇಳಿರೋ ರಮೇಶ್ ಸರ್ ಮರ್ಯಾದೆನೂ ಹೋಗುತ್ತೆ ಪಾಪ. ಬೇಡ ಬೇಡ ಬೇಡಮ್ಮ, ನೀನೇನು ಮಾಡ್ಬೇಡ, ಸುಮ್ಮನೆ ಇದ್ಬಿಡು. ಕರ್ಣ ಹತ್ರ ನಾನು ಮಾತಾಡ್ತೀನಿ.
ಮಾಲ್ತಿ, ಈ ಹುಡುಗಿ ಎಲ್ಲೇ ಕಾಣಿಸ್ತಾನೆ ಇಲ್ಲ. ನನ್ಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ. ಬಹುಶಃ ನಂಗೆ ಅನಿಸ್ತಾ ಇದೆ ಉಂಗುರ ಅವಳ ಕೈಯಲ್ಲೇ ಇರಬೇಕು ಅಂತ. ಇಲ್ಲಮ್ಮ, ಅವಳು ಹೊರಡುವಾಗ ನಾನು ಅಲ್ಲೇ ಇದ್ದೆ. ಉಂಗ್ರ ಅವಳ ಹತ್ರ ಇಲ್ಲ. ಗಡಿಬಿಡಿಲಿ ಯಾವ ಕೆಲಸನೂ ಆಗ್ತಿಲ್ಲ. ಈ ಕಾರಣ ಬೇರೆ ಇನ್ನೂ ಬಂದಿಲ್ಲ. ಈಗ ಏನೇ ಮಾಡೋದು? ಎಲ್ಲ ಜವಾಬ್ದಾರಿ ತಾನೇ ಹೊತ್ಕೋತೀನಿ ಅಂತ ಮುಂದೆ ಬರ್ತಿದ್ದವರು ಬೇಕಾದಾಗ ಮಾತ್ರ ಇರಲ್ಲ. ಅಲ್ಲ, ರಿಂಗ್ ನಾನೇ ಹಿಡ್ಕೋತೀನಿ ಅಂತ ನಿನ್ಗೆ ಎಷ್ಟು ಸತಿ ಹೇಳ್ದೆ. ನನ್ನ ಮಾತೆ ಕೇಳಲ್ಲ ಯಾರು. ಎಲ್ಲ ಹಾಳು ಮಾಡಕ್ಕೆ ಅಂತಾನೆ ಬಂದಂಗಿದೆ. ಹೇಳಿ ನಿತ್ಯ ಅವರೇ. ಎಲ್ರಿ ಇದ್ದೀರಾ? ಕೊಟ್ಟಿರೋ ಒಂದು ಕೆಲಸ ಆದ್ರೂ ನೆಟ್ಟಗೆ ಮಾಡಿದ್ದೀರಾ ನೀವು? ನಿತ್ಯ ಅವರೇ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಟೈಮಾ? ಎಂಗೇಜ್ಮೆಂಟ್ಗೆ ಮುಹೂರ್ತ ಅನ್ನೋದಿರುತ್ತೆ, ಗೊತ್ತು ತಾನೆ. ರಿಂಗ್ ತಗೊಂಡು ಎಲ್ಲಿ ಹಾಳಾಗಿ ಹೋಗಿದ್ದೀರಾ? ನಿತ್ಯ, ಶಾಂತಿ, ನೀನ್ ಒಂದು ಮಾತು ಆಡೋ ಹಾಗಿಲ್ಲ, ಸುಮ್ಮನಿತ್ತು. ರಿಂಗ್ ತಗೊಂಡು ಬೇಗ ಬನ್ರಿ. ನಿತ್ಯ ಅವರೇ, ರಿಂಗ್ ನನ್ನ ಹತ್ರ ಇಲ್ಲ, ಮನೆ ಹತ್ರನೇ ಇರುತ್ತೆ. ಕೇಳಿ ನೋಡಿ. ಹಲೋ, ಕಟ್ ಮಾಡಿದ್ದಾರೆ. ಏನ್ ಅನ್ಕೊಂಡಿದ್ದಾರೆ ಇವ್ರು? ನನ್ನ ಬೇಕಂತ ಸತಾಯಿಸ್ತಿದಾರಲ್ವಾ? ನನ್ನ ಕನ್ಸೆಲ್ಲ ಹಾಳು ಮಾಡ್ತಿದ್ದಾರೆ ಶಾಂತಿ. ದಯವಿಟ್ಟು ನನ್ನ ಮಾತುಕಲಿ ನಿಂತ್ಕೊಳ್ಳಿ ಸರ್. ನಿಧಿ ಅವರೇ, ಇದು ಹುಡುಗಾಟ ಟೈಮ್ ಅಲ್ಲ. ದಯವಿಟ್ಟು ನೀವು ಹೋಗಿ ಪ್ಲೀಸ್. ಹುಡುಗಾಟ ಆಡ್ತಿಲ್ಲ ಸರ್. ಯಾವಾಗ ಹೇಗಿರ್ಬೇಕಂತ ನನ್ಗೂ ಗೊತ್ತು. ನಾನೇನ್ ಚಿಕ್ಕ ಮಗು ಅಲ್ಲ. ಹಲೋ, ಕರ್ಣ ಸರ್ ಇಲ್ಲೇ ಇದ್ದಾರೆ, ಫೋನ್ ಕೊಡ್ತೀನಿ, ಮಾತಾಡಿ. ಕರ್ಣ, ಭಾವ ಮತ್ತೆ ಸಂಜಯ್ ಮನೆಗೆ ಬಂದ್ರಂತೆ. ಚಿಕ್ಕಮ್ಮ, ಹೇ, ಅವ್ರಿಗೇನು ಆಗಿಲ್ಲ ಕರ್ಣ. ಯು ಡೋಂಟ್ ವರಿ. ನಿನ್ನ ಕೆಲಸ ನೀನು ಮುಂದುವರ್ಸು. ಥ್ಯಾಂಕ್ ಯು. ಸರ್, ನಿಮ್ಮನೆಯವ್ರು ಯಾಕೆ ನಿಮ್ಗೆ ತೊಂದರೆ ಕೊಡ್ತಾರೆ? ಅವ್ರಿಗೆ ಯಾರಿಗೂ ನಿಮ್ ಕಂಡ್ರೆ ಆಗಲ್ವಾ? ನೀವು ಅವ್ರನ್ನ ಹುಡುಕ್ತೀರಾ ಅಂತ ಗೊತ್ತಿದ್ದೆ ಎಲ್ಲರೂ ಆಟ ಆಡಿಸ್ತಿದ್ದಾರೆ. ಎಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಸರ್. ಯಾಕೆ ಸರ್ ಹೀಗೆ ಮಾಡ್ತಿದ್ದಾರೆ?